ನಮ್ಮ ಸತ್ಯವೇದವನ್ನು ಮತ್ತೇನು ಬರೆದ ಸುವಾರ್ತೆ ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 14, 15, 16 3 ವಚನವನ್ನು ನಾವು ಓದಿಕೊಳ್ಳೋಣ. ಮತ್ತೇನು ಬರೆದ ಸುವಾರ್ತೆ 5ನೇ ಅಧ್ಯಾಯದ ವಚನ 14ರಿಂದ 16 ಈ 3 ವಚನವನ್ನು ನಾವು ಓದಿಕೊಳ್ಳೋಣ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿ ಇರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಆಮೆನ್. ಯೇಸು ಮಾಡಿದಂಥ ಪ್ರಸಂಗದಲ್ಲಿ ಬಹಳ ಒಂದು ದೊಡ್ಡದಾದಂಥ ಲಾಂಗ್ ಸರ್ಮನ್, ದೊಡ್ಡದಾದಂಥ ಒಂದು ಸಬ್ಜೆಕ್ಟ್ ಯಾವುದಂತ ಹೇಳಿದ್ರೆ ಪರ್ವತ ಪ್ರಸಂಗ. ಈ ಪರ್ವತ ಪ್ರಸಂಗವನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದರೆ ಬೇರೆ ಬೈಬಲ್ ಕಾಲೇಜ್ ನಮಗೆ ಬೇಡ. ಸಂಪೂರ್ಣವಾದ ಸತ್ಯವೇದದ ಬೋಧನೆಗಳನ್ನು ಯೇಸು ಸ್ಪಷ್ಟವಾಗಿ ಆತನು ತಿಳಿಯಪಡಿಸಿದ್ದಾನೆ. 5ನೇ ಅಧ್ಯಾಯದಲ್ಲಿ ನೀವು ಓದಿದ್ರೆ 5, 6, 7ನೇ ಅಧ್ಯಾಯ 3 ಅಧ್ಯಾಯಗಳು ಇದನ್ನು ಪರ್ವತ ಪ್ರಸಂಗ ಎಂಬುದಾಗಿ ಕರೆಯಲ್ಪಟ್ಟಿದೆ. ಇಲ್ಲಿ ಯೇಸು ತನ್ನ ಶಿಷ್ಯರಿಗೆ ಹೇಳುವಂಥ ಒಂದು ಮಾತೇನೆಂತ ಹೇಳಿದ್ರೆ, ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ಆಮೇಲೆ ನನ್ನ ಇವತ್ತಿನ ಸಂದೇಶದ ಟೈಟಲ್ ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ನೀನು ಲೋಕಕ್ಕೆ ಬೆಳಕಾಗಿದಿ. ಯೇಸು ಹೇಳ್ತಿದ್ದಾನೆ, ನೀನು ಲೋಕಕ್ಕೆ ಬೆಳಕಾಗಿದ್ರಿ. ನಾವು ಯಾವಾಗ ಯೇಸುವನ್ನು ರಕ್ಷಕನಾಗಿ ನಾವು ಸ್ವೀಕರಿಸಿದೆವೋ ಆ ದಿವಸ ಆ ಬೆಳಕನ್ನು ನಾವು ನೋಡಿದ್ದೇವೆ, ಆ ಬೆಳಕನ್ನು ನಾವು ಹೊಂದಿದವರಾಗಿದ್ದೇವೆ. ನಾವು ಕತ್ತಲಲ್ಲಿದ್ದೆವು. ಇವತ್ತು ನನ್ನ ಗಾಸ್ಪಲ್ ಮೆಸೇಜ್, ಇವತ್ತಿನ ಮೆಸೇಜ್ನ ಮುಖ್ಯ ಸಾರಾಂಶ ಏನಂತ ಹೇಳಿದ್ರೆ, ನಾವು ಸೋಲನ್ನು ವಿನ್ ಮಾಡಬೇಕು. ಆಮೇಲೆ ನಮ್ಮ ದೇಶ ರಕ್ಷಣೆ ಹೊಂದಬೇಕು, ನಮ್ಮ ಪಟ್ಟ ರಕ್ಷಣೆ ಹೊಂದಬೇಕು, ಯೇಸು ಕ್ರಿಸ್ತನ ಪ್ರೀತಿಯನ್ನು ಅವರು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾಕೆಂದರೆ ದೇವರ ಹೃದಯದ ಮಿಡಿತ ಏನಂತ ಹೇಳಿದ್ರೆ, ಒಬ್ಬನಾದರೂ ಕೂಡ ನಾಶವಾಗಬಾರ್ದು. ನಾನು ಬೋಲ್ಡ್ ಹೇಳ್ತಿದ್ದೇನೆ, ದೇವರು ಹೆಲ್ಲನ್ನು ಮನುಷ್ಯರಿಗೋಸ್ಕರ ಸೃಷ್ಟಿ ಮಾಡಲಿಲ್ಲ. ಮನುಷ್ಯರನ್ನು ದೇವರು ಪರಲೋಕಕ್ಕಾಗಿ ತನ್ನ ಜೊತೆಗೆ ಇರಬೇಕೆಂಬುದಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ. ಮನುಷ್ಯರಿಗೋಸ್ಕರ ದೇವರು ಹೆಲ್ಲು ಉಂಟು ಮಾಡಲಿಲ್ಲ. ದೇವರು ಮನುಷ್ಯನಿಗೋಸ್ಕರ ಆತನು ಹೆವನನ್ನು ಸೃಷ್ಟಿ ಮಾಡಿದ್ದಾನೆ. ಆದರೆ ಸೈತಾನನು ದುರಾತ್ಮನ ಸೇನೆಗಳಿಗೋಸ್ಕರ ಆತನು ಶಿಕ್ಷೆಯನ್ನು ಇಟ್ಟಿದ್ದಾನೆ. ಸೈತಾನಿಗೋಸ್ಕರ ಈ ದುರಾತ್ಮಗಳು ಏನು ಮಾಡ್ತದೆ ಅಂತ ಹೇಳಿದ್ರೆ, ಮನುಷ್ಯನನ್ನು ಮಂಕು ಮಾಡಿಕೊಂಡು ಮನುಷ್ಯನ ಬಂಧನದಲ್ಲಿಟ್ಟುಕೊಂಡು ದೇವರ ಮಾರ್ಗದಿಂದ ತಿರುಗಿಸಿ ಆ ನರಕಕ್ಕೆ ಪಾತ್ರರಾಗಿ ಮಾಡ್ತದೆ. ಆದ್ದರಿಂದ ಇವತ್ತು ನಮ್ಮ ಜವಾಬ್ದಾರಿ ಏನಂತಂದರೆ, ದೇವರ ವಾಕ್ಯ ಹೇಳ್ತದೆ, ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳಕೊಂಡವರನ್ನು ಏನು ಮಾಡ್ಬೇಕಂದ್ರೆ ತಪ್ಪಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈಗ ಯೇಸು ಸ್ವಾಮಿ ಹೇಳುವಂತ ಉದ್ದೇಶ ಏನು? ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಯಾವಾಗ ನಾನು ಯೇಸು ಕ್ರಿಸ್ತನನ್ನು, ಯೇಸು ಬೆಳಕಾಗಿದ್ದಾನೆ ಅಂದ್ರೆ ದೇವರಾಗಿದ್ದಾನೆ, ಡಿವೈನ್ ಲೈಟ್ ಯೇಸು. ಯಾವಾಗ ಯೇಸು ನನ್ನ ಒಳಗೆ ಬಂದ, ನನ್ನ ಕತ್ತಲೆ ಹೋಯ್ತು, ಆ ಜೀವ ಬೆಳಕು, ಲೈಟ್ ಆಫ್ ಲೈಫ್, ಆ ಬೆಳಕು ಯಾವುದು? ಜೀವದ ಬೆಳಕು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಚನ ಹೇಳ್ತದೆ. ಯೋಹಾನನು ಬರೆದ ಸುವಾರ್ತೆ, ಯೇಸು ಯಾರಾಗಿದ್ದಾನೆ? ಆದಿಯಲ್ಲಿ ವಾಕ್ಯವಿತ್ತು. ಆದಿಯಲ್ಲಿ ವಾಕ್ಯವಿತ್ತು. ಆ ವಾಕ್ಯವು ದೇವರ ಬಳಿಯಲ್ಲಿ. ಆ ವಾಕ್ಯವು ದೇವರ ಬಳಿಯಿತ್ತು. ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವು ದೇವರಾಗಿತ್ತು. ಇನ್ ದ ಬಿಗಿನಿಂಗ್ ವರ್ಡ್, ಅಂಡ್ ವರ್ಡ್ ವಾಸ್ ವಿತ್ ಗಾಡ್, ಅಂಡ್ ವರ್ಡ್ ವಾಸ್ ಗಾಡ್. ಆಮೆನ್. ಆ ವಾಕ್ಯವೇ ದೇವರಾಗಿತ್ತು. ಎಸ್. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿ. ಆತನಲ್ಲಿ ಜೀವವಿತ್ತು,
ಮತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಇವತ್ತು ಬೆಳಕಂತ ಹೇಳಿದ್ರೆ ಯೇಸುವಿನ ಲೈಫ್. ಆಮೇಲೆ ಆ ಬೆಳಕು ಯಾವುದು? ನನ್ನಲ್ಲಿರುವಂಥದ್ದು. ಯೇಸುವಿನ ಲೈಫ್ ಇದೆ ನಮ್ಮ ಒಳಗೆ, ಯೇಸುವಿನ ಜೀವ ನಮ್ಮ ಒಳಗಿದೆ, ಯೇಸುವಿನ ಲೈಫ್ ನಮ್ಮ ಒಳಗಿದೆ. ಆದ್ರಿಂದ ಯೇಸು ಹೇಳ್ತಾನೆ, ಈ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ಮತ್ತೆ ಆ ಲೈಟ್ ಏನಾಗ್ಬೇಕಂದ್ರೆ ಪ್ರಕಾಶಿಸಬೇಕು. ಅಲ್ಲ, ಓದಿಕೊಳ್ಳಿ ವಚನ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಆಗದ ವಚನ, ಫಸ್ಟ್ ಹೇಳಿದ ವಚನ, ಮ್ಯಾಥ್ಯೂ 5:14-15. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಎಸ್. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯಲ್ಲಿ ಇರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ನಿಮ್ಮ ಬೆಳಕು ಜನರ ಮುಂದೆ ಏನಾಗಬೇಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಪ್ರಕಾಶಿಸಲಿ. ನಿಮ್ಮ ಬೆಳಕು ಶೈನ್ ಆಗ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರ ಅರ್ಥ ಏನು? ಯಾಕೆ ಈ ಲೈಫ್ ಅನ್ನು ದೇವರು ನಮಗೆ ಕೊಟ್ಟಿದ್ದಾನೆ? ಒಂದು ಅದ್ಭುತವಾದ ಜೀವಿತವನ್ನು ಯೇಸು ಕ್ರಿಸ್ತನಲ್ಲಿ ನಾನು ನೀನು ಬಂದಾಗ ನಮ್ಮ ಬ್ಯಾಕ್ ಗ್ರೌಂಡ್ ಏನೇ ಇರ್ಬೋದು, ಯಾವ ಬ್ಯಾಕ್ ಗ್ರೌಂಡ್ ಕೂಡ ನಾನು ಬಂದಿರೋದು ಒಂದು ಲೈಫ್ ಅನ್ನು ಯಾರ ಮೇಲೆ? ಜನರ ಮುಂದೆ ಪ್ರಕಾಶಿಸಲಿ. ನಮ್ಮ ಬೆಳಕು ಜನರ ಮುಂದೆ ಏನಾಗಬೇಕಂದ್ರೆ ಶೈನ್ ಆಗ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ಬೆಳಕು ಪ್ರಕಾಶಿಸಲಾರದಂತೆ ಏನು? ನನ್ನನ್ನು ದೇವರು ಯಾಕೆ ಆರಿಸಿಕೊಂಡಿದ್ದಾನೆ? ಯಾಕೆ ನನಗೆ ಕ್ರೂಜೆಯಲ್ಲಿ ನನಗೋಸ್ಕರ ಯೇಸು ಪ್ರೈಸ್ ಪೇ ಮಾಡಿಕೊಂಡು ಇಷ್ಟು ಬೆಳೆಯನ್ನು ಕೊಟ್ಟು ಕ್ರಯ ಕೊಟ್ಟು ಆತ ನನ್ನನ್ನು ಪ್ರೈಸ್ ಪೇ ಮಾಡಿಕೊಂಡು ಆತನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ? ವೈ? ಯೆರೂಸಲೇಮಿನ ಬೀದಿಯಲ್ಲಿ ಆತನು ತನ್ನ ಬ್ಲಡ್ ಅನ್ನು ಸುರಿಸಿದ್ದಾನೆ. ಕಲ್ವಾರಿ ಬೆಟ್ಟದ ವರೆಗೆ ಆ ಶಿಲುಬೆಗೆ ಹೋಗುವ ತನಕ ಆತನ ಒಂದೊಂದು ಡ್ರಾಪ್ ಬ್ಲಡ್, ಪಾಪ ಇಲ್ಲದಂತ ಬ್ಲಡ್. ಇನ್ ನೇಮ್ ದೇರ್ ಇಸ್ ನೋ ಸಿನ್. ಜೀಸಸ್ ಇಸ್ ಸಿನ್ಲೆಸ್. ಇನ್ ನೇಮ್ ದೇರ್ ಇಸ್ ನೋ ಸಿನ್. ಆ ಪವಿತ್ರವಾದ ರಕ್ತವನ್ನು ಶಿಲುಬೆಯಲ್ಲಿ ನನಗೆ ನಿನಗೆ ಸುರಿಸಿದ್ದು ಯಾಕೆ? ವೈ? ಯಾಕೆ ಅಷ್ಟು ಕ್ರಯವನ್ನು ಆತನು ಕಟ್ಟಿದ್ದಾನೆ? ದೇವರು ಮನುಷ್ಯನಿಗೆ ಯಾಕೆ ಬಂದ? ಆತನು ಶಿಲುಬೆಗೆ ಹೋಗುವ. ಇವತ್ತು ನಾವು ಎಲ್ಲ ಕ್ಯಾಲೆಂಡರ್ನಲ್ಲಿ ಎಲ್ಲ ಚರ್ಚ್ಗಳ ಚಿತ್ರಣದಲ್ಲಿ ಒಂದು ಬಟ್ಟೆಯನ್ನು ನೋಡ್ತೇವೆ, ಯೇಸು ಸ್ವಾಮಿಯ ಶಿಲುಬೆ ಚಿತ್ರಣದಲ್ಲಿ. ಆದರೆ ನಿಜ ವಾಸ್ತವಾಂಶ ಏನಂತ ಹೇಳಿದ್ರೆ ಆತನು ಕಿಂಗ್ ಆಫ್ ಕಿಂಗ್ಸ್, ಲಾರ್ಡ್ ಆಫ್ ಲಾರ್ಡ್, ಸೃಷ್ಟಿಕರ್ತನು. ಆತನು ನನಗೆ ನಿನಗಾಗಿ ಆತನು ಶಿಲುಬೆಯಲ್ಲಿ ಸಂಪೂರ್ಣ ಬಟ್ಟೆ ಇಲ್ಲದವನಾಗಿದ್ದಾನೆ. ಆಮೇಲೆ ನಿನ್ನ ಶೇಮ್, ನಿನ್ನ ಪಾಪ, ನಿನ್ನ ಶಾಪ, ನಿನ್ನ ಎಲ್ಲ ಅವಮಾನವನ್ನು ಆತನು ಹೊತ್ತುಕೊಂಡು ತನ್ನ ಜೀವವನ್ನೇ ನಿನಗೆ ಕೊಟ್ಟಿದ್ದಾನೆ. ಆಮೇಲೆ ಆತನ ಲೈಫನ್ನೇ ಆತನು ನಿನಗೆ ಕೊಟ್ಟಿದ್ದಾನೆ. ಅದನ್ನ ಆ ಒಂದು ಪರ್ವತ ಪ್ರಸಂಗದಲ್ಲಿ ಯೇಸು ಸ್ವಾಮಿ 3 ಪ್ರಾಮುಖ್ಯ ಸಂಗತಿಗಳನ್ನು ಹೇಳ್ತಿದ್ದಾನೆ. ಇವತ್ತು ನಾನು ಲೈಟ್, ಗಾಸ್ಪಲ್ ಪ್ರೀಚ್ ಮಾಡಬೇಕು, ಇಂಡಸ್ ಸೇವ್ ಆಗಬೇಕು, ಭಾರತ ದೇಶ ರಕ್ಷಣೆ ಹೊಂದಬೇಕು, ಭಾರತ ದೇಶವನ್ನು ಯೇಸು ಪ್ರೀತಿಸ್ತಾನೆ, ಭಾರತ ದೇಶಕ್ಕೋಸ್ಕರ ಯೇಸು ರಕ್ತ ಸುರಿಸಿದ್ದಾನೆ. ಅಪೊಸ್ತಲನಾದ ತೋಮನು ಭಾರತ ದೇಶಕ್ಕೆ ಬಂದು ಆತನ್ನು ನಾವು ನೋಡ್ತಿದ್ದೇವೆ, ಭಾರತ ದೇಶದ ರಕ್ತ ಸಾಕ್ಷಿಯಾಗಿ ಸತ್ತಿದ್ದಾನೆ. ಯೇಸುಸ್ವಾಮಿ 12 ಶಿಷ್ಯರಲ್ಲಿ ಒಬ್ಬನಾದ ತೋಮನು ಭಾರತ ದೇಶಕ್ಕೆ ಸುವಾರ್ತೆಗಾಗಿ ಬಂದಿದ್ದಾನೆ. ಯಾಕೆಂದ್ರೆ ಭಾರತ ದೇಶವನ್ನು ಯೇಸು ಪ್ರೀತಿಸ್ತಾನೆ, ಭಾರತ ದೇಶ ರಕ್ಷಣೆ ಹೊಂದಬೇಕು. ಅದಕ್ಕಾಗಿ ತೋಮನು ರಕ್ತ ಸಾಕ್ಷಿಯಾಗಿ ಸತ್ತು ತನ್ನ ಪ್ರಾಣ ಕೊಟ್ಟು ತನ್ನ ಬ್ಲಡ್ ಅನ್ನು ಕೊಟ್ಟಿದ್ದಾನೆ ಭಾರತ ದೇಶದ ರಕ್ಷಣೆಗಾಗಿ. ಹಾಗಾದ್ರೆ ಇವತ್ತು ನಿನಗೆ ನನಗೆ ಕೊಟ್ಟಂತ ಪ್ರಿಯರೇ ಒಂದು ಲೈಫ್ ಇದೆಲ್ಲ, ಅದು ತುಂಬಾ ಬೆಳೆಯುಳ್ಳ ಲೈಫ್ ಆಗಿದೆ. ಆಮೇಲೆ ಇದು ತುಂಬಾ ಪ್ರೆಷಸ್ ಲೈಫ್ ಆಗಿದೆ. ನಾವು ಬೆಳಕಾಗಿದ್ದೇವೆ. ಯು ಆರ್ ದ ಲೈಟ್. ಅದಕ್ಕೆ ಯೇಸು ಸ್ವಾಮಿ 3 ಸಂಗತಿಗಳನ್ನು ಹೇಳ್ತಿದ್ದಾನೆ. 14ನೇ ವಚನ ಓದ್ಕೊಳ್ಳಿ. ಯಾರು ಕೂಡ ಬೆಳಕನ್ನು ಎಲ್ಲಿಡುವುದಿಲ್ಲಂತೆ? ಕೋಳಗದ ಒಳಗೆ ಇಡುವುದಿಲ್ಲ. ಓದಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ. ದೀಪವನ್ನು ಹತ್ತಿಸಿ ಎಲ್ಲಿ ಇಡುವುದಿಲ್ಲ ಅಂದ್ರೆ
ಅಲ್ವಾ? ಈಗ ನಾವು ದೀಪವಾಗಿದೆ, ರಕ್ಷಣೆ ಹೊಂದಿದ್ದೇವೆ, ಆಯಿತು, ಸಂತೋಷ. ಸಂಡೇ ಕ್ರಿಶ್ಚಿಯನ್, ರಕ್ಷಣೆ ಹೊಂದಿದ್ದೇನೆ, ಓಕೆ. ದೀಪ, ಬೆಳಕು ಬಂದಿದೆ, ಜೀವ ಬಂದಿದೆ, ಯೇಸು ರಕ್ಷಣೆ ಹೊಂದಿದ್ದೇನೆ, ಸತ್ತವನಾಗಿದ್ದೇನೆ, ಈಗ ನಾನು ಬದುಕಿದ್ದೇನೆ, ಕತ್ತಲಿದ್ದೇನೆ, ಈಗ ನಾನು ಬೆಳಕಿನ ರಾಜ್ಯದಲ್ಲಿದ್ದೇನೆ. ಆದರೆ ದೇವರ ವಾಕ್ಯದ ಬೆಳಕಿನವರಂತೆ ನಡೆದುಕೊಳ್ಳಿರಿ. ಆಮೇಲೆ ಆ ಬೆಳಕು ಶೈನ್ ಆಗಲಿ. ಇನ್ನೊಬ್ಬ ಕತ್ತಲಿದ್ದಾನೆ, ಇವತ್ತು ನನಗೆ ಈ ಬೆಳಕು ಸಿಗಬೇಕಾದ್ರೆ ಯಾರೊಬ್ಬ ನನಗೆ ಗಾಸ್ಪಲ್ ಪ್ರೀಚ್ ಮಾಡಿದ, ಇಲ್ಲಾಂದ್ರೆ ಪಾಸ್ಟರ್ ಐವನ್ ಇಲ್ಲಿ ನಿಂತುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನೀವು ಇಲ್ಲಿ ಇರುವುದಾದ್ರೆ ಯಾರೊಬ್ರು ನಿನಗೋಸ್ಕರ ಪ್ರೈಸ್ ಪೇ ಮಾಡಿದ್ರು, ಪ್ರೇಯರ್ ಮಾಡಿದ್ರು, ನಿನಗೆ ಗಾಸ್ಪಲ್ ಶೇರ್ ಮಾಡಿದ್ರು, ನಿಮ್ಮ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡಿದ್ರು, ನಿಮ್ಮ ಕುಟುಂಬ ರಕ್ಷಣೆ ಹೊಂದುವುದಕ್ಕಾಗಿ. ಆದ ಕಾರಣ ಇವತ್ತು ನೀನಿಲ್ಲಿದ್ದು ಇವತ್ತು ಬೆಳಕಾಗಿಕೊಂಡು. ಆದ್ರಿಂದ ಇವತ್ತು ಇನ್ನೊಬ್ಬ ಕತ್ತಲಲ್ಲಿದ್ದಾನೆ, ನಿನ್ನ ಬೆಳಕು ಅವರ ಮುಂದೆ ಪ್ರಕಾಶಿಸಬೇಕು. ಇವತ್ತು ಲೋಕವನ್ನು ನೋಡುವಾಗ ಪ್ರಿಯರೇ ಬಹಳ ದುಃಖ ಆಗ್ತದೆ. ಎಲ್ಲಿ ಸಾಕ್ತದೆ, ಎಲ್ಲಿ ಹೋಗ್ತದೆ ದುನಿಯಾ, ಲೋಕ, 5G ದುನಿಯಾ ಎಲ್ಲಿ ಹೋಗ್ತಾ ಇದೆ ಲೋಕ. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ, ವಿಜ್ಞಾನ ಎಷ್ಟು ಮುಂದುವರೆದಿದೆ. ಮನುಷ್ಯನು ಕತ್ತಲಲ್ಲಿದ್ದಾನೆ, ಲೋಕದೊಳಗೆ ಅಂಧಕಾರ ಇದೆ. ಆದರೆ ಇವತ್ತು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಯೇಸು ನಮ್ಮನ್ನು ಬೆಳಕಾಗಿಟ್ಟಿದ್ದಾನೆ ಈ ಲೋಕಕ್ಕೆ. ಆಮೇಲೆ ಯೇಸು ಈ ಸಿಟಿಗೆ ನಮ್ಮನ್ನು ಬೆಳಕಾಗಿಟ್ಟಿದ್ದಾನೆ, ಭಾರತ ದೇಶಕ್ಕೆ ಯೇಸು ನಮ್ಮನ್ನು ಬೆಳಕಾಗಿಟ್ಟಿದ್ದಾನೆ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ದೀಪವನ್ನು ಹಚ್ಚಿ, ದೀಪ ಹಚ್ಚಿಸುವುದು ಸುಲಭ, ದೀಪ ಹಚ್ಚಿಸುವುದು ಒಂದು ದೊಡ್ಡ ಕಾರ್ಯ. ಎಸ್, ಅದನ್ನು ಪ್ರೊಟೆಕ್ಟ್ ಮಾಡುವಂಥದ್ದು, ದೀಪ ಆರಿ ಹೋಗದಂತೆ ಅಲ್ವಾ? ದೀಪ ಹಚ್ಚುವುದು ಆರಂಭ, ಓಕೆ, ಅಂತ್ಯ, ಪ್ರಾರಂಭಕ್ಕಿಂತ ಅಂತ್ಯ, ಲೇಸು ಕಡೆಯವರೆಗೆ ಏನೇ ಬರಲಿ ನಾನು ಯೇಸನ್ನು ಫಾಲೋ ಮಾಡ್ತೇನೆ. ಆಮೇಲೆ ಐ ಫಾಲೋ ಜೀಸಸ್. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ, ಅಲ್ವಾ? ನನ್ನ ಶಿಲುಬೆಯನ್ನು ಹೊತ್ತು ನಾನು ಹೋಗ್ತೇನೆ, ಇನ್ನು ನೋಡುವುದಿಲ್ಲ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ಇವತ್ತು ಆ ಬೆಳಕು ಪ್ರಕಾಶಿಸಬೇಕು. ಅದನ್ನು ಕೋಲಗದ ಒಳಗೆ ದೀಪ ಹಚ್ಚಿ ಇಡುವುದಿಲ್ಲ. ಕೋಲಗದೊಳಗೆ ದೀಪ ಹಚ್ಚಿಟ್ರೆ ಏನಾಗ್ತದೆ ಅಂದ್ರೆ, ಪ್ರಾಣವಾಯು ಆಮ್ಲಜನಕ ಇಲ್ಲ, ಅದು ನಂದಿ ಹೋಗ್ತದೆ, ದೀಪ ಆರಿ ಹೋಗ್ತದೆ. ಅಲ್ಲಿ ಅದು ಲೈಟ್ ಸ್ವಲ್ಪ ಹೊತ್ತಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅದಕ್ಕೆ ಏನು ಆಕ್ಸಿಜನ್ ಏನು ಸಿಗದಿದ್ದರಿಂದ ಅದು ಏನಾಗ್ತದೆ ಅಂತ ಹೇಳಿದ್ರೆ ಅದು ಮರೆಯಾಗ್ತದೆ. ಕೋಲಗೆಳುವಾಗ ಆ ಸಮಯದಲ್ಲಿ ಅಕ್ಕಿ ಮೆಜರ್ಮೆಂಟ್, ಭತ್ತಗಳನ್ನು ಮೆಜರ್ಮೆಂಟ್ ಮಾಡಲಿಕ್ಕೆ ಶೇರಿತ್ತಲ್ಲ, ಪಾವು, 1 ಸೇರು 2 ಸೇರು ಎಂಬುದಾಗಿ. ಈಗ ಲೀಟರ್, ಈಗ ಕಲ್ಲು ಬಂದಿದೆ, ಕಿಲೋ. ಈಗದ ಜಮಾನ್ದಲ್ಲಿ ದ್ರವ ಪದಾರ್ಥಗಳಿಗೆ ಲೀಟರ್ ಆಗಿ ನಾವು ನೋಡ್ತೇವೆ, ಬೇರೆ ಬೇರೆ ಉಪಕರಣಗಳನ್ನು ಉಪಯೋಗಿಸಿದ್ದಾರೆ. ಆದರೆ ಆ ಸಮಯದಲ್ಲಿ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ, ಅಂಥ ಒಂದು ಮೆಜರ್ಮೆಂಟಿಗೆ ಆ ಒಂದು ಏನು ಮಾಡ್ತಿದ್ರು ಅಂದರೆ ಕೋಲಗವನ್ನವರು ಉಪಯೋಗಿಸ್ತಿದ್ರು. ಆದರೆ ಇದು ಕೋಲಗ ಏನು ತೋರಿಸ್ತದೆ? ಯೇಸು ಹೇಳ್ತಾನೆ, ಅಲ್ಲಿ ನಿಮ್ಮ ಬೆಳಕಿಡ್ಬೇಡಿರಿ ಅಂತ ಹೇಳಿದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ನಮ್ಮ ಲೋಕದ ವ್ಯವಹಾರ, ನಾವು ನಮ್ಮ ಲೋಕದಲ್ಲಿ ನಾವೇನಾಗಿದ್ದೇವೆ ಅಂತ ಹೇಳಿದ್ರೆ ಇದ್ದೇವೆ. ನಮಗೆ ಗೊತ್ತಿಲ್ಲ ನಾನು ಯಾರು, ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ. ನೀನು ಒಬ್ಬನಿಗೆ ಹೋಗಿಕೊಂಡು ಆಸ್ಪತ್ರೆಯಲ್ಲಿ ಪ್ರೇಯರ್ ಮಾಡುವಾಗ ದೇವರು ಹೀಲ್ ಮಾಡ್ತಾನೆ. ಆಮೇಲೆ ಆದ್ದರಿಂದ ನಿನ್ನ ಬೆಳಕನಲ್ಲಿ ಮುಚ್ಚಿಡಬೇಡ. ಯು ಆರ್ ಪ್ರೆಷಸ್. ಯು ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್. ಆಮೇಲೆ ಯು ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್. ನಾನು ಏನಿಲ್ಲ, ನಾನೇನು ಪ್ರಯೋಜನಕ್ಕೆ ಬಾರದು, ನನ್ನಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ, ನಾನು ಬರೀ ಸಂಡೇ ಚರ್ಚಿಗೆ ಹೋಗ್ತೇನೆ, ರಪ್ಪ ಹೋಗ್ತೇನೆ, ಯಾರಿಗೆ ಸಿಗುತ್ತಿಲ್ಲ, ನಾನು ಮನೆಗೆ ಹೋಗ್ತೇನೆ, ಅಷ್ಟೇ ನನ್ನ ಕರ್ತವ್ಯ. ಇಲ್ಲ, ನಿನ್ನ ಬೆಳಕು ಪ್ರಕಾಶಿಸಬೇಕು. ಆಮೇಲೆ ನಿನ್ನ ಬೆಳಕು ಪ್ರಕಾಶಿಸಬೇಕು. ನಾನು ಡೀಪ್ ಆಗಿ ಹೋಗುವುದಿಲ್ಲ, ಜಸ್ಟ್ ಯಾಕಂದರೆ ಶಾರ್ಟ್ ಟೈಮ್ ಇರುವಂಥದ್ದು. ಮೊದಲನೇದಾಗಿ ನೋಡ್ತೇವೆ, ಆ ಯೇಸು ಹೇಳ್ತೇನೆ, ಬೆಳಕನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ. ನನಗೆ ಬೇರೆಯವರ ತಂಟೆ ಯಾಕಪ್ಪ, ಯಾಕೆ ರಿಸ್ಕ್? ನೇಮರ್ನವ್ರ ಮನೆಗೆ ಹೋಗಿ ನಾನೇ ಉಪದ್ರ ಮಾಡಬೇಕು? ನನ್ನ ಮನೆಯಲ್ಲಿ ಬೆಳಕುಂಟಲ್ಲ, ನನ್ನ ಮನೆಯಲ್ಲಿ ರೇಷನ್ ಉಂಟು, ನನ್ನ ಮನೆಯಲ್ಲಿ ಎಲ್ಲ ಉಂಟು. ಐ ಆಮ್ ಹ್ಯಾಪಿ ವಿತ್ ಮೈ ವೈಫ್ ಆ್ಯಂಡ್ ಡಾಟರ್. ಓಕೆ, ನನ್ನ ಹೆಂಡತಿ ಮಕ್ಕಳೊಟ್ಟಿಗೆ ನಾನು ಖುಷಿಯಲ್ಲಿದ್ದೇನಪ್ಪ. ಯಾಕೆ?
ಎರಡನೇದಾಗಿ ಯೇಸ್ವಾಮಿ ಮಾತಾಡುವಾಗ ಯೇಸ್ವಾಮಿ ಹೇಳ್ತಿದ್ದಾನೆ, ಕೆಲವರು ದೀಪ ಹಚ್ಚಿ ಅದನ್ನ ಎಲ್ಲಿಟ್ಟಿದ್ದಾರೆ? ಕೋಲಗದ ಒಳಗಿಟ್ಟಿದ್ದಾರೆ. ಅದು ಯಾವ ಉಪಕಾರಕ್ಕೆ ಇಲ್ಲ. ಎಸ್, ಲಾಸ್ಟ್ ಪರಲೋಕ ಹೋಗುವಾಗ ಒಂದು ರಕ್ಷಣೆ ಹೊಂದಿದೆಯಾ? ನೀನು ರಕ್ಷಣೆ ಹೊಂದಿದೆಯಾ? ಆದರೆ ದೇವರ ವಾಕ್ಯ ಹೇಳ್ತದೆ, ನಿನಗೆ ಎಷ್ಟು ತಲಂತನ್ನು ಕೊಟ್ಟಿದ್ದಾನೆ, ವರಗಳನ್ನು ಕೊಟ್ಟಿದ್ದಾನಲ್ಲ ಸ್ವಾಮಿ, ಅದರ ಲೆಕ್ಕ ಕೇಳ್ತಿದ್ದಾನೆ. ಎರಡನೇದಾಗಿ ಲೂಕ 8:26 ಹೇಳ್ತದೆ. ಎರಡನೇದಾಗಿ ಲೂಕ 8:26. ಲೂಕ 8:26. ಆಮೇಲೆ ಅವರು ಗಲಿಲಾಯಕ್ಕೆ ಎದುರಾಗಿರುವ ಗೆರಸೇನರ ಸೀಮೆಗೆ ಮುಟ್ಟಿದರು. ಆತನು ದಡಕ್ಕೆ ಇಳಿಯುತ್ತಲೇ ಆ ಊರಿನವನಾದ ಒಬ್ಬ ಮನುಷ್ಯನು 8:16, ಸಾರಿ ಸಿಸ್ಟರ್, 16, 8:16. ಇದಲ್ಲದೆ ಯಾರು ದೀಪವನ್ನು ಹಚ್ಚಿ ಮಡಿಕೆಯಿಂದ ಮುಚ್ಚುವುದಿಲ್ಲ. ಮಡಿಕೆಯಿಂದ ಮುಚ್ಚುವುದಿಲ್ಲ. ಅಲ್ಲಿ ಹೇಳ್ತೇನೆ, ದೀಪವನ್ನು ಕೋಲಗದೊಳಗಿಡುವುದಿಲ್ಲ, ಇಲ್ಲ ದೀಪವನ್ನು ಹಚ್ಚಿ ಏನು ಮಾಡುವುದಂತೆ? ಮಡಿಕೆಯಲ್ಲಿ ಇರುವುದಿಲ್ಲ. ಮಡಿಕೆ ಯಾಕೆ ಯೂಸ್ ಮಾಡ್ತಿದ್ದಾರೆ? ಇದು ಶೇರ್ ಮಾಡಲಿಕ್ಕೆ ಅಲ್ವಾ? ಲೆಕ್ಕ ಕಿಲೋ ಎಷ್ಟು ವೆಯ್ಟ್ ಮೆಜರ್ ಮಾಡಲಿಕ್ಕೆ, ವ್ಯಾಪಾರ, ಒಂದು ವ್ಯಾಪಾರ ಅಲ್ಲ, ಅದರೊಂದು ವ್ಯಾಪಾರಕ್ಕೆ ತಗೊಳ್ಳುವ. ಆ ದೀಪವನ್ನು ಯಾವುದಕ್ಕೆ ಯೂಸ್ ಮಾಡಿದರೆ? ತನ್ನ ಸ್ವಂತ ವ್ಯಾಪಾರಗೋಸ್ಕರ. ಮೈ ಲೈಫ್, ಮೈ ವೈಫ್, ಮೈ ಫ್ಯಾಮಿಲಿ ಅಲ್ವಾ? ವ್ಯಾಪಾರಗೋಸ್ಕರ, ನನ್ನದೇ. ಇಲ್ಲಿ ಇನ್ನೊಂದು ಯೇಸ್ವಾಮಿ ಹೇಳ್ತಾನೆ, ದೀಪವನ್ನು ಎಲ್ಲಿಟ್ಟಿದ್ದಾರೆ ಅಂದ್ರೆ ಪಾತ್ರೆಯಲ್ಲಿ ಬಚ್ಚಿಟ್ಟಿದ್ದಾರೆ, ಮಡಿಕೆಯಲ್ಲಿ ಬಚ್ಚಿಟ್ಟಿದ್ದಾರೆ. ಮಡಿಕೆಯಲ್ಲಿ. ಇದು ದೀಪ ಎಲ್ಲಿದೆ? ಏನನ್ನು ತೋರಿಸ್ತದೆ ಅಂದ್ರೆ ಲೋಕದ ವ್ಯವಹಾರ. ನಮ್ಮದೇ ಆದಂತ ಏನಂತ ಹೇಳಿದ್ರೆ ಲೋಕದ ಸಂಗತಿಗಳಿಂದಲೇ ನಾವೇನಾಗ್ತೇವೆ ಅಂತ ಹೇಳಿದ್ರೆ, ಎಸ್, ನೀವು ಟೂರಿಗೆ ಹೋಗೋದು ಒಳ್ಳೆಯದಲ್ಲ ಎಂಬುದಾಗಿ, ಒಳ್ಳೆಯದು, ಫ್ಯಾಮಿಲಿ ಒಟ್ಟಿಗೆ ಹೋಗಬೇಕು, ಊಟಕ್ಕೆ ಹೊರಗೆ ಹೋಗಬೇಕು, ಎಂಜಾಯ್ ಮಾಡಬೇಕು, ಅನ್ನಿದ್ರೆ ನಮ್ಮನ್ನು ಸಹ ಕರಿಬೇಕು, ಒಟ್ಟಿಗೆಲ್ಲರೂ ಹೋಗ್ಬೇಕು, ಎಂಜಾಯ್ ಮಾಡಬೇಕು, ಒಳ್ಳೆಯದೇ. ಆದರೆ ಕರೆಯಲ್ಪಟ್ಟಂಥ ಉದ್ದೇಶ ಅಲ್ವಾ? ಖಾಲಿ ಮಡಿಕೆಯಲ್ಲಿ ಮಾತ್ರ ಇಡ್ಲಿಕ್ಕೆ ಬೆಳಕನ್ನು? ಯೆಹೋಶುವನು ಹೇಳಿದ್ದಾನೆ ಪಾಸ್ಟರ್, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ ಎಂಬುದಾಗಿ. ಇಲ್ಲ, ಯೇಸ್ವಾಮಿಗೆ ಹೇಳಿದ್ದಾನೆ, ನೀವು ಚಿಯೋನ್ನಲ್ಲಿ ಯೆಹೋವನ ಅದ್ಭುತ ಮತ್ತು ಸಾಕ್ಷಿಗಳಾಗಿದ್ದೀರಿ. ಆಮೇಲೆ ನೀವು ಚಿಯೋನ್ನಲ್ಲಿ ದೇವರ ಅದ್ಭುತಗಳು ಮತ್ತು ಸಾಕ್ಷಿಗಳಾಗಿದ್ರೆ, ಅದೇ ಹೇಳ್ತೇನೆ, ನೀವು ಲೋಕಕ್ಕೆ ಸಾಕ್ಷಿಯಾಗಿದ್ದೀರಿ ಎಂಬುದಾಗಿ. ನೀವು ಲೋಕಕ್ಕೆ ಸಾಕ್ಷಿಯಾಗಿದ್ದೀರಿ. ಆದ್ದರಿಂದ ನಾವು ನೋಡ್ತಿದ್ದೇವೆ, ನಮ್ಮ ಸೆಟಪ್ಪೇ ಒಂದು ನಮ್ಮದೇ. ಮೂರನೇದಾಗಿ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಮಂಚದ ಕೆಳಗಿಟ್ಟಿದ್ದಾರಂತೆ ಅಲ್ವಾ ದೀಪವನ್ನು? ಮಂಚದ ಕೆಳಗೂ ಇಡುವುದಿಲ್ಲ. ಮಂಚದ ಕೆಳಗಿಡುವುದಿಲ್ಲ. ಈ ಮಂಚದ ಕೆಳಗಿಡುವಂಥದ್ದು ಡೇಂಜರ್. ದೀಪವನ್ನು ಮಂಚ ಹತ್ತಿ ಹೋಗ್ಬೋದು, ನಿದ್ರೆ ಜೋರು ಬಂದರೆ ಅಲ್ವಾ? ಮಂಚ ಏನನ್ನು ತೋರಿಸ್ತಾ ಅಂತ ಹೇಳಿದ್ರೆ, ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾನೆ, ನಾನು ಯೂಸ್ ಆಗುವ ಪಾತ್ರೆ ಆಗಬೇಕು, ಅದರ ಬದಲಾಗಿ ನಾನು ಲೋಕದ ವ್ಯವಹಾರದಲ್ಲಿ ನಾನು ಜೀವಿಸ್ತಿದ್ದೇನೆ. ಸಂಸೋನನ ಬಗ್ಗೆನು, ಇಸ್ರೇಲರ ನ್ಯಾಯಪತಿ, ಪವರ್ಫುಲ್ ವೆಸಲ್. ಅವನಿಗೆ ಮಂಚದಲ್ಲಿ ಮಲಗದೆ ಅವನಿಗೆ ಗೊತ್ತಾಗಲಿಲ್ಲ, ಅವನ ಪವರೇ ಓದೋದು ಗೊತ್ತಾಗಲಿಲ್ಲ, ಅವನ ಅನಾಯಿಂಟಿಂಗ್ ಓದೋದೇ ಗೊತ್ತಾಗಲಿಲ್ಲ, ಅವನ ಶಕ್ತಿ ಬಿದ್ದು ಓದೋದೇ ಅವನಿಗೆ ಗೊತ್ತಾಗಲಿಲ್ಲ. ಏಸವನು ಒಂದು ಊಟಗೋಸ್ಕರ ಅವನೇನು ಮಾಡಿದ? ತನ್ನ ಆ ಒಂದು ರೈಟ್ಸ್, ಚೊಚ್ಚಲು ತನ್ನದ ಆ ಹಕ್ಕನ್ನು ಅವನಿಗೆ ಅದರ ವಿಷಯವನ್ನು ಅವನಿಗೆ ಗೊತ್ತಾಗಲಿಲ್ಲ. ಅದನ್ನು ಅವನೇನು ಮಾಡಿಬಿಟ್ಟ? ಮಾರಿಬಿಟ್ಟ. ಇದು ಮೂರು ಸಂಗತಿಗಳು, ಡೀಪ್ ಸಂಗತಿ ಇದೆ, ಇದರ ಬಗ್ಗೆ ತೋರಿಸ್ತದೆ. ಆದರೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ಯೇಸ್ವಾಮಿ ಹೇಳಿದ್ದಾನೆ, ನಿಮ್ಮ ಬೆಳಕು ಏನಾಗಬೇಕಂದ್ರೆ ಪ್ರಕಾಶಿಸಬೇಕು. ನಿಮ್ಮ ಬೆಳಕು ಪ್ರಕಾಶಿಸಬೇಕೆಂಬುದಾಗಿ ಯೇಸು ಹೇಳಿದ ಅರ್ಥ ಏನು ಹೇಳಿದ್ರೆ, ಯೇಸು ಹೇಳಿದರೆ ಗೋ ಎಂಬುದಾಗಿ. ಏನು ಹೇಳಿದ್ದಾನೆ? ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 15ನೇ ವಚನ ಹೇಳ್ತದೆ. ಯೇಸ್ವಾಮಿ ಹೇಳಿದ್ದಾನೆ, ಯೇಸ್ವಾಮಿ ಸತ್ತು ಊನಲ್ಪಟ್ಟು ರಿಸರೆಕ್ಷನ್ ಆಗಿ ಪುನರ್ತನಾಗಿ ಎದ್ದು ಬಂದು ಯೇಸ್ವಾಮಿ ಕೊಟ್ಟಂತ ಗ್ರೇಟ್ ಕಮಿಷನ್ ಇದು. ನೋಡಿ, ಪ್ರತಿಯೊಬ್ಬರಿಗೆ ಯೇಸ್ವಾಮಿ ಕೊಟ್ಟಂತ ಗ್ರೇಟ್ ಕಮಿಷನ್ ಏನಂತ ಹೇಳಿದ್ರೆ, ಏನ್ ಹೇಳಿದ್ದಾನೆ? ಲೋಕದ ಕಟ್ಟ ಕಡೆಗೆ ಹೋಗಿರಿ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿರಿ, ಸುವಾರ್ತೆಯನ್ನು ಜಗತ್ತಿಗೆ ಸಾರಿರಿ. ಏನನ್ನು ಸಾರಬೇಕಂದ್ರೆ ಸುವಾರ್ತೆಯನ್ನು ಸಾರಿ. ಗಾಸ್ಪಲ್ ಅಂತ ಹೇಳಿದ್ರೆ ಪವರ್ ಆಫ್ ಗಾಡ್. ಆಮೇಲೆ
ನೀವು ಸುವಾರ್ತೆಯನ್ನೊಬ್ಬನಿಗೆ ಸಾರುವಾಗ ಅವನ ಲೈಫ್ ಟ್ರಾನ್ಸ್ಫಾರ್ಮ್ ಆಗ್ತದೆ, ಅವನ ಲೈಫ್ ಚೇಂಜ್ ಆಗ್ತದೆ, ಅವನ ಬದುಕು ಚೇಂಜ್ ಆಗ್ತದೆ, ಅವನೊಬ್ಬ ಹೊಸ ಮನುಷ್ಯನಾಗಿ ಮಾರ್ಪಡ್ತಾನೆ. ಗಾಸ್ಪಲ್ ಅಂತಲೇ ಪವರ್ ಆಫ್ ಗಾಡ್, ದೇವರ ಶಕ್ತಿಯಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪೌಲನು ಹೇಳ್ತಿದ್ದಾನೆ, ಶಿಲುಬೆಯ ಮಾತು, ಶಿಲುಬೆಯ ಸಂದೇಶ ನಾಶನ ಮಾರ್ಗದಲ್ಲಿವರಿಗೆ ಅದು ಹುಚ್ಚು ಮಾತಾಗಿದೆ, ನಮಗಾದರೂ ಚರ್ಚಿಗೆ ದೇವರ ಪವರ್ ಆಗಿದೆ, ದೇವರ ಶಕ್ತಿ. ಗಾಸ್ಪಲ್ ಮೀನ್ಸ್ ಪವರ್ ಆಫ್ ಗಾಡ್. ಇಟ್ ವಿಲ್ ಚೇಂಜ್ ಯುವರ್ ಲೈಫ್, ಇಟ್ ವಿಲ್ ಚೇಂಜ್ ಮೈ ಲೈಫ್. ಒಬ್ಬ ವ್ಯಕ್ತಿಯ ಲೈಫ್ ಅನ್ನು ಚೇಂಜ್ ಮಾಡ್ತದೆ ಗಾಸ್ಪಲ್. ಅದೇ ಲೈಟ್, ಅದೇ ನೀನು ಬೆಳಕಾಗಿದೆ, ನೀನು ಜೀವ ಕೊಡೋ ಬೆಳಕಾಗಿದೆ, ನೀನು ಜೀವ ಕೊಡುವ ಡಿವೈನ್ ಲೈಟ್ ಆಗಿದೆ. ನಿನ್ನ ಒಂದು ಮಾತು, ಸಹೋದರನೇ ನಾನು ನಿನಗೋಸ್ಕರ ಪ್ರೇಯರ್ ಮಾಡ್ತೇನೆ. ನಿಮ್ಮ ನೇಬರ್ ಸಮಸ್ಯೆಲಿದ್ರೆ, ಸಿಕ್ನೆಸ್ಲಿದ್ರೆ, ಜಸ್ಟ್ ಒನ್ ವರ್ಡ್ ಹೇಳಿದ್ರೆ, ಸಹೋದರನೇ ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ಬೋದಾ? ನಿನ್ನ ಒಂದು ಪ್ರೇಯರ್ ಅವನ ಲೈಫನ್ನು ಚೇಂಜ್ ಮಾಡ್ತದೆ. ನಿನ್ನ ಒಂದು ಮಾತು, ಜೀಸಸ್ ಲವ್ಸ್ ಯು ಮೈ ಡಿಯರ್ ಬ್ರದರ್, ಮೈ ಡಿಯರ್ ಸಿಸ್ಟರ್, ಜೀಸಸ್ ಲವ್ಸ್ ಯು, ಜೀಸಸ್ ಡೈಡ್ ಫಾರ್ ಯು. ಒನ್ ವರ್ಡ್ ಇನಫ್, ಎಂಟೈರ್ ಲೈಫ್ ಚೇಂಜ್ ಆಗ್ತದೆ. ಒಂದು ಮಾತು, ಗೋ ಎಂಬುದಾಗಿ ಸ್ವಾಮಿ ಹೇಳಿದ. ಗೋ, ಗ್ರೇಟ್ ಕಮಿಷನ್. ಇದು ಅರ್ಥ ಮಾಡ್ಕೊಳ್ಳಿ. ಗೋ, ಹೋಗಿರಿ. ಅದಕ್ಕೆ ಬೆಳಕು ಒಳಗಿಡ್ಲಿಕ್ಕೆ ಹೇಳಿಲ್ಲ, ಮುಚ್ಚಿಡ್ಲಿಕ್ಕೆ ಹೇಳಿಲ್ಲ, ಮಂಚದ ಕೆಳಗಿಡ್ಲಿಕ್ಕೆ ಹೇಳಿಲ್ಲ, ಕೋಲಗದ ಒಳಗಿಡ್ಲಿಕ್ಕೆ ಹೇಳಿಲ್ಲ, ಪಾತ್ರೆಯಲ್ಲಿ ಹಾಕಿ ಮುಚ್ಚಿಡ್ಲಿಕ್ಕೆ ಹೇಳಿಲ್ಲ. ಆ ಬೆಳಕನ್ನು ಏನ್ ಮಾಡ್ಬೇಕು ನೀವು? ತೆಗೆದುಕೊಂಡು ಹೋಗಿರಿ. ಕರ್ನಾಟಕಕ್ಕೆ ಹೋಗಿರಿ, ಬಳ್ಳಾರಿಗೆ ಹೋಗಿರಿ, ಎಲ್ಲ ವಿಲೇಜ್ಗೆ ಹೋಗಿರಿ. ಮಾರ್ಕ್ ಚಾಪ್ಟರ್ 138 ಯೇಸುಸ್ವಾಮಿ ಬಂದ ಉದ್ದೇಶ. ಮಾರ್ಕ 1:38. ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ ಆತನು ಅವರಿಗೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ನಾವು ಸಮೀಪದಲ್ಲಿರುವ ಹಳ್ಳಿಗೆ ಹೋಗೋಣ. ಯೇಸು ಹೇಳ್ತಿದ್ದಾನೆ, ನಾನು ಬಂದ ಉದ್ದೇಶ ಏನು? ಗ್ರಾಮ ಗ್ರಾಮಕ್ಕೆ ಹೋಗ್ಬೇಕು. ಭಾರತ ದೇಶದಲ್ಲಿ 6 ಲಕ್ಷಕ್ಕಿಂತ ವಿಲೇಜ್ ಇದೆ. ಗ್ರಾಮ ಗ್ರಾಮಕ್ಕೆ, ಹಳ್ಳಿಗಳಿಗೆ ಹೋಗ್ಬೇಕು, ಸುವಾರ್ತೆಯನ್ನು ಸಾರಬೇಕು. ಅದಕ್ಕೋಸ್ಕರ ನಾನು ಬಂದಿದ್ದೇನೆ. ಪಾಪಿಗಳನ್ನು ಹುಡುಕಿ ರಕ್ಷಣೆಗೋಸ್ಕರ ಯೇಸು ಬಂದಿದ್ದಾನೆ. ಯೇಸು ಬಂದಂತ ಉದ್ದೇಶ ರಿಲಿಜನ್ಗೋಸ್ಕರ ಅಲ್ಲ, ರಿಲೇಶನ್ಶಿಪ್ಗಾಗಿ ಬಂದಿದ್ದಾನೆ. ಆಮೆನ್. ಎಲ್ಲರನ್ನ ಯೇಸು ಪ್ರೀತಿ ಮಾಡ್ತಾನೆ. ಪಾಪಿಗಳನ್ನು ಹುಡುಕಿ ರಕ್ಷಣೆಗೋಸ್ಕರ ಆತನು ಬಂದಿದ್ದಾನೆ. ನಿತ್ಯವಾದ ನರಕದಿಂದ ತಪ್ಪಿಸಿ ಪರಲೋಕ ರಾಜ್ಯವನ್ನು ಕೊಡುವುದಕ್ಕಾಗಿ ಯೇಸು ಬಂದಿದ್ದಾನೆ. ಅದಕ್ಕೆ ಯೇಸು ಹೇಳ್ತಾನೆ, ಹೋಗೋಣ. ಎಲ್ಲಿಗೆ ಹೋಗೋಣ? ಗ್ರಾಮ ಗ್ರಾಮಗಳಿಗೆ ಹೋಗೋಣ, ಹಳ್ಳಿಗೆ ಹೋಗೋಣ, ಹೋಗಿ ಸುವಾರ್ತೆಯನ್ನು ಸಾರೋಣ. ಅರ್ಲಿ ಚರ್ಚ್ ನಾವು ನೋಡ್ತಿದ್ದೇವೆ. ಆಕ್ಟ್ಸ್ ಚಾಪ್ಟರ್ 8 ವರ್ಸ್ 1 ಮತ್ತು 4 ವಚನ ಓದ್ಕೊಳ್ಳಿ. ಅರ್ಲಿ ಚರ್ಚ್, ಮಾಡೆಲ್ ಚರ್ಚ್ ಏನ್ ಮಾಡ್ತಿದ್ರು ಅವರು? ಆಕ್ಟ್ಸ್ ಚಾಪ್ಟರ್ 8 ಅಪೊಸ್ತಲರ 8:1. ಇದನ್ನು ಹೇಳಿ ನಿದ್ರೆ ಹೋದನು. ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ನೋಡಿ, ಇಲ್ಲಿ ಈಗ ಯೆರೂಸಲೇಮಿನ ಸಭೆಗೆ ದೊಡ್ಡ ಹಿಂಸೆ ಆಯಿತು ಅಲ್ವಾ? ಸಭೆ ಬೀಳುತ್ತೆ. ಯಾರಿಗೆ ಹಿಂಸೆ ಆಯಿತು? ಅಪೊಸ್ತಲರಿಗೆ ಮತ್ತು ಎಲ್ಲ ವಿಶ್ವಾಸಿಗಳಿಗೆ ಹಿಂಸೆ ಆಯಿತು. ಸ್ಟಾಪ್ ಮಾಡಬೇಕು, ಗಾಸ್ಪಲ್ ಪ್ರೀಚ್ ಮಾಡಬಾರ್ದು, ಯೇಸುವಿನ ಹೆಸರನ್ನು ಎತ್ತಬಾರದು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಈ ಅಪೊಸ್ತಲರು ಚದರಿ ಹೋದ್ರು, ಅವ್ರನ್ನು ಬಡ್ದು ಹೊರಗೆ ಹಾಕಿದ್ರು. ಆಗ ದೇವರ 4ನೇ ವಚನದಲ್ಲಿ ಹೇಳ್ತದೆ, ಅವರು ಏನ್ ಮಾಡಿದ್ರು? ಚದುರಿ ಹೋದವರು ಸುಮ್ಮನೆ, 1 ಮಿನಿಟ್, ಸುಮ್ಮನೆ ಹೋಗಿಕೊಂಡು ರಿಸ್ಕ್ ಬರ್ಚಿ ನಮ್ಗೆ ಯಾಕಪ್ಪ ಇದು? ಇಲ್ಲ, ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ಆಮೆನ್. ಮೈ ಡಿಯರ್ ಬ್ರದರ್, ಮೈ ಡಿಯರ್ ಸಿಸ್ಟರ್, ಯು ಆರ್ ದ ಲೈಟ್ ಆಫ್ ದಿಸ್ ವರ್ಲ್ಡ್. ಓದಿಕೊಳ್ಳಿ 4ನೇ ವಚನ. ಚದರಿ ಹೋದವರು ಅಲ್ಲಲ್ಲಿ ಹೋಗಿಕೊಂಡು ಸುವಾರ್ಥ ವಾಕ್ಯವನ್ನು ಸಾರಿದ್ರು. ಆಮೆನ್. ಫಿಲಿಪ್ಪಿ ಪಟ್ಟಣದಲ್ಲಿ ರಿವೈವಲ್ ಬಂತು. ದೆವ್ವಗಳು ಬಿಟ್ಟು ಹೋಯ್ತು, ರೋಗಿಗಳು ಸ್ವಸ್ಥರಾದ್ರು, ಕುರುಡರಿಗೆ ಕಣ್ಣು ಬಂತು, ಕಿವುಡರು ಕೇಳಿದ್ರು, ದೊಡ್ಡ ರಿವೈವಲ್ ಬಂತು. ಅಲ್ಲಿ ಇದ್ದವರು ಏನ್ ಮಾಡಿದ್ರು? ನಾನು ಆಲೋಚನೆ ಮಾಡ್ತೇನೆ. ಅವರೆಲ್ಲರೂ ಸೇರಿಕೊಂಡು ಪ್ರಾರ್ಥನೆ ಮಾಡಿದ್ರು. ಎಲ್ಲೆಲ್ಲಿ ಗುಂಪು ಚದರ ಹೋಗಿದ್ರೆ ಆ ಏರಿಯಾದಲ್ಲಿ ಕಾಟೇಜ್ ಪ್ರೇಯರ್, ಆ ಮನೆಗಳಲ್ಲಿ ಕಾಟೇಜ್ ಪ್ರೇಯರ್, ಅವರು ಸೇರಿಕೊಂಡು ಪ್ರೇಯರ್ ಮಾಡಿದ್ರು. ಲಾರ್ಡ್ ಹ್ಯಾವ್ ಮರ್ಸಿ ಆನ್ ದಿಸ್ ಪೀಪಲ್. ಪ್ರೇಯರ್ ಮಾಡಿದ್ರು. ದೇವರ ವಾಕ್ಯ ಹೇಳ್ತದೆ, ಚದುರಿ ಹೋದವರು ಎಲ್ಲರೂ ಹೋಗಿಕೊಂಡು ಗಾಸ್ಪಲ್ ಪ್ರೀಚ್ ಮಾಡಿದ್ರು. ಆಮೆನ್. ಗಾಸ್ಪಲ್ ಪ್ರೀಚ್ ಮಾಡಿದ್ರು. 20 ಓದ್ಕೊಳ್ಳಿ. ಪೌಲನ ಒಂದು ಆ ಬರ್ಡನ್ 20 ಆಕ್ಟ್ಸ್ 20:20.
ನಾನು ನಿಮಗೆ ಹಿತಕರವಾದದೆಲ್ಲವನ್ನು ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೂ. ಸಭೆಯಲ್ಲಿ ಮಾತ್ರವಾ? ಮನೆ ಇವತ್ತು ನಮ್ಮ ಸಭೆಯಲ್ಲಿ ಯಾಕೆ ಕಾಟೇಜ್ ಪ್ರೇಯರ್? ನಾನು ಯಾಕೆ ಹೇಳ್ತೇನೆ ಮನೆಯಲ್ಲಿ ಪ್ರಾರ್ಥನೆ ಇಡುವ ಕಾಟೇಜ್ ಪ್ರೇಯರ್ ಯಾಕೆ? ನಾವಂತ ಪ್ರೇಯರ್ ಲೈಟ್ ಕೊಡ್ತದೆ. ಆಮೇಲೆ ನಾವಂತ ಪ್ರೇಯರ್ ಆ ಏರಿಯಾಕ್ಕೆ ಲೈಟ್ ಕೊಡ್ತದೆ. ಆ ಏರಿಯಾದಲ್ಲಿ ಒಬ್ಬ ಕುಡುಕನ ಲೈಫನ್ನು ಚೇಂಜ್ ಮಾಡ್ತದೆ, ಒಬ್ಬ ದರೋಡೆಕೋರನ ಲೈಫನ್ನು ಚೇಂಜ್ ಮಾಡ್ತದೆ, ಒಬ್ಬ ಪಾಪಿಯ ಲೈಫನ್ನು ಚೇಂಜ್ ಮಾಡ್ತದೆ. ಒಂದು ದಿವಸ ಅವರು ನಿಮ್ಮ ಮನೆಯಲ್ಲಿ ಕಾಟೇಜ್ ಬರೆಗೆ ಓಡಿ ಬರ್ತಾರೆ, ಬ್ರದರ್ ನನಗೆ ಸಮಾಧಾನ ಇಲ್ಲ, ಬ್ರದರ್ ನನಗೆ ಸೌಖ್ಯ ಇಲ್ಲ, ನನಗೋಸ್ಕರ ಪ್ರೇಯರ್ ಮಾಡಿ, ಪ್ರೇ ಫಾರ್ ಮೀ. ಆ ದಿವಸ ದೇವರವರ ಕಣ್ಣನ್ನು ತೆರೆ ಮಾಡ್ತಾನೆ. ಪೌಲನು ಸಭೆಯನ್ನು ಹಿಂಸೆ ಮಾಡಲಿಕ್ಕೆ ದಮಸ್ಕಕ್ಕೆ ಬರ್ತಿದ್ದಾನೆ. ಬಾರಿ ಜಿಲ್ನಲ್ಲಿ ಮಧ್ಯಾಹ್ನ ಬೆಳಕು ಪ್ರಕಾಶಿಸುತ್ತಿದೆ, ಆದರೆ ದೇವರ ವಾಕ್ಯ ಹೇಳ್ತದೆ ಪೌಲನು ಎಲ್ಲರಿಗೆ ಬೇಡಿ ಹಾಕ್ತಿದ್ದಾನೆ. ಒಬ್ಬ ಭಯೋತ್ಪಾದಕನಾಗಿದ್ದ ಪೌಲನು ಆ ಸಮಯದಲ್ಲಿ ಕ್ರಿಸ್ತನ ಹೆಸರನ್ನು ಎತ್ತವರಿಗೆ ಕೈಗೆ ಬೇಡಿ ಹಾಕ್ತಿದ್ದ, ಅರೆಸ್ಟ್ ಮಾಡ್ತಿದ್ದ. ಮಕ್ಕಳು ಎಲ್ಲ ಸ್ತ್ರೀಯರನ್ನು ಆತನು ಪ್ರಯಾಣ ಮಾಡಿಕೊಂಡು ಒಂದು ದೊಡ್ಡ ಉದ್ದೇಶ, ಒಂದು ದೊಡ್ಡ ಏಮ್, ಒಂದು ಗೋಲ್ನೊಂದಿಗೆ ಆತನು ರೆಡಿಯಾಗಿ ದಮಸ್ಕಿಗೆ ಹೋಗ್ತಿದ್ದಾನೆ. ಅಲ್ಲಿ ಅವ್ರನ್ನೆಲ್ಲರೂ ಏನ್ ಮಾಡಬೇಕು? ಅರೆಸ್ಟ್ ಮಾಡಬೇಕೆಂಬುದಾಗಿ ನಾವು ನೋಡ್ತಿದ್ದೇವೆ. ಸಭೆ ಅವನಿಗೋಸ್ಕರ ಪ್ರೇಯರ್ ಮಾಡ್ತಿದ್ದಾರೆ, ಚರ್ಚ್ ಆತನಿಗೋಸ್ಕರ ಪ್ರೇಯರ್ ಮಾಡ್ತಿದೆ. ಆ ದಿವಸ ಪೌಲನನ್ನು ದಮಸ್ಕದಲ್ಲಿ ಯೇಸು ಸಂಧಿಸಿದ. ದಮಸ್ಕದಲ್ಲಿ ಒಂದು ದೊಡ್ಡ ಬೆಳಕು, ಡಿವೈನ್ ಬೆಳಕು ಅವನ ಸುತ್ತಲೂ ಪ್ರಕಾಶಿತು. ಅವನ ಬೆಳಕನ್ನು ನೋಡದೆ ಬಿದ್ದ. ಕರ್ತನೇ ನೀನು ಯಾರೆಂಬುದಾಗಿ ಕೇಳುವಾಗ, ನೀನು ಹಿಂಸಿಸುವ ಯೇಸುವೆ ನಾನೆಂಬುದಾಗಿ ಯೇಸು ಹೇಳಿದ. ಆ ಪೌಲನು 2 ಕೊರಿಂಥ 5:5 ಇಫ್ ಎನಿವನ್ ಇನ್ ಕ್ರೈಸ್ಟ್ ಈಸ್ ಎ ನ್ಯೂ ಕ್ರಿಯೇಷನ್. ಆಮೇಲೆ ಪೌಲನು ಹೊಸ ಮನುಷ್ಯನಾದ, ಹೊಸ ವ್ಯಕ್ತಿಯಾದ. ಆದ್ರಿಂದ ಪ್ರಿಯರೇ, ಇವತ್ತು ನಾವು ವಿಶ್ವಾಸಿಗಳಾಗಿದ್ದೇವೆ ಸರಿ, ನಾವು ಸುವಾರ್ತೆ ಸಾರುವ ಈ ಒಂದು ಯೋಜನೆಯಲ್ಲಿ ನಾವು ಏನು ಮಾಡಬೇಕು? ಕೈ ಜೋಡಿಸಬೇಕು. ಲೂಕ 8:1-4 ಓದ್ಕೊಳ್ಳಿ. ಅರ್ಲಿ ಚರ್ಚ್ನಲ್ಲಿ ಸ್ತ್ರೀಯರು ಹೇಗೆ ಸೇವೆ ಮಾಡಿದ್ರು ಅವರು. ಲೂಕ 8. ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ 12 ಮಂದಿ ಶಿಷ್ಯರು ಇದ್ದರು. ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ ಹೆಂಗಸರು ಯಾರೆಂದರೆ 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲಳೆಂಬ ಮರಿಯಳು, ಹೆರೋದನ ಮನೆವಾರ್ತೆಯವನಾದ ಕೂಜನ ಹೆಂಡತಿ ಯೋಹಾನಳು, ಸುಸನ್ನಳು, ಇನ್ನೂ ಬೇರೆ ಅನೇಕರು. ಇವರು ತಮ್ಮ ಆಸ್ತಿಯಿಂದ ಅವನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು. ದೇವರ ವಾಕ್ಯ ಹೇಳ್ತಿದ್ದಲ್ಲಿ ಅನೇಕ ಮಂದಿ ಸ್ತ್ರೀಯರು ದೆವ್ವ ಬಿಟ್ಟು ಹೋದವರಿದ್ರಲ್ಲ, ಅಲ್ಲಿ ಮಗ್ದಲ ಮರಿಯಳು, ಅವ್ರು ಏನು ಮಾಡಿದ್ರು? ಯೇಸುವಿನೊಟ್ಟಿಗೆ ಸೇವೆಯನ್ನು ಮಾಡಿದರು. ಅನೇಕರು ಫಿನಾನ್ಷಿಯಲಿ ಸಪೋರ್ಟ್ ಮಾಡಿದರು. ಆದರೆ ನಾನು ಹೇಳ್ತೇನೆ, ನಂಬರ್ 1 ಇವತ್ತು ನಮ್ಮ ಭಾರತ ದೇಶಕ್ಕೆ ಗಾಸ್ಪಲ್ ರೀಚ್ ಆಗಬೇಕಾ, ನಮ್ಮ ಮ್ಯಾಂಗ್ಳೂರ್ ಸಿಟಿಗೆ ಗಾಸ್ಪಲ್ ರೀಚ್ ಆಗಬೇಕಾ, ನಮ್ಮ ಸಭೆಯ ಒಂದು ವಿಷನ್ ಏನಂತ ಹೇಳಿದ್ರೆ, ನನ್ನ ಲೈಫ್ ಟೈಮ್ನಲ್ಲಿ ಮೋರ್ ದೆನ್ 100 ಚರ್ಚಸ್ ಎಸ್ಟಾಬ್ಲಿಷ್ ಮಾಡಬೇಕೆಂಬುದಾಗಿ ರಿಮೋಟ್ ವಿಲೇಜ್ನಲ್ಲಿ. ನನ್ನ ವಿಷನ್ ಇದು, ನನ್ನ ದರ್ಶನ. ಪ್ರಾರ್ಥನೆ ಮಾಡಿ. ಯಾವಾಗ ಬೆಳಕು ಶೈನ್ ಆಯ್ತಂದ್ರೆ, ನಂಬರ್ 1 ನಾನು ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೇನೆ. ನಂಬರ್ 1 ನಿಮ್ಮ ಬೆಳಕು ಪ್ರಕಾಶಿಸಬೇಕಾ? ಪ್ರಾರ್ಥನೆ ಮಾಡಿ ನಿಮ್ಮ ಕುಟುಂಬಗೋಸ್ಕರ. ಆಮೇಲೆ ನಿಮ್ಮ ಮಕ್ಕಳಿಗೋಸ್ಕರ ಯೇಸು ಪ್ರೇಯರ್ ಮಾಡುವಾಗ ಆತನ ಮುಖ ಬೇರೆ ಆಯ್ತು. ಆಮೇಲೆ ಯೇಸು ಪ್ರೇಯರ್ ಮಾಡುವಾಗ ಆತನ ಮುಖ ಬೇರೆ ಆಯ್ತು. ಆತನ ಮುಖ ಬೆಳಕಾಯ್ತೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮೋಶೆ 40 ದಿವಸ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡಿದಾಗ, ಆತನು ಕೆಳಗಿಳಿದು ಬಂದಾಗ ಇಸ್ರಾಯೇಲರ ಅವನ ಮುಖ ನೋಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಅವನ ಮುಖ ಮಧ್ಯಾಹ್ನದ ಬೆಳಕಿನಂತೆ ಪ್ರಕಾಶ ಹೊಂದಿತು. ಪ್ರೇಯರ್ ಮಾಡಿ. ಈ ವರ್ಷದಲ್ಲಿ 10 ಜನರ ಹೆಸರು ನಿಮ್ಮ ಡೈರಿಯಲ್ಲಿ ಬರ್ಕೊಳ್ಳಿರಿ, ಅವ್ರಿಗೋಸ್ಕರ ಪ್ರೇಯರ್ ಮಾಡಿ. 10 ಮೆಂಬರ್ಸ್. ನಾನು ಹೇಳ್ತೇನೆ, ನಮ್ಮ ಚರ್ಚ್ ಇವತ್ತಿನಿಂದ ಒಂದು ವಿಷನ್, ಸೋಲ್ ವಿನ್ನಿಂಗ್ ಚರ್ಚ್ ಆಗಬೇಕು. ಆಮೇಲೆ ನಮ್ಮ ಚರ್ಚ್ ಡಬಲ್ ಆಗಬೇಕು. ವಿಲೇಜ್ಗಳಲ್ಲಿ ಸಭೆ ಸ್ಥಾಪಿಸಲ್ಪಡಬೇಕು. 10 ಜನರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಡೇ ಅಂಡ್ ನೈಟ್ ಪ್ರೇಯರ್ ಮಾಡಿ. ನೀವು ಯಾರನ್ನು ಪ್ರೀತಿಸ್ತೀರಿ ಅವ್ರಿಗೋಸ್ಕರ ಪ್ರೇಯರ್ ಮಾಡಿ. ನಿಮಗೆ ಯಾರಿಗೆ ಕ್ಲೋಸ್ ನಿಮ್ಮೊಟ್ಟಿಗೆ ರಿಲೇಷನ್ಶಿಪ್ ಇದೆ ಅವ್ರಿಗೋಸ್ಕರ ಪ್ರೇಯರ್ ಮಾಡಿ. 10 ಜನರಿಗೋಸ್ಕರ. ನಾನು ಚಾಲೆಂಜ್ ಮಾಡ್ತೇನೆ, ಒಂದು ದಿವಸ ಬರ್ತದೆ ಅವ್ರು ನಿಮ್ಮ ಮನೆಗೆ ಬರ್ತಾರೆ. ಆಮೇಲೆ ನೀವು ಎಲ್ಲಿ ಹೋಗ್ತೀರಿ, ನಾನು ಸಹ ಬರ್ತೇನೆ ಎಂಬುದಾಗಿ. ಅವ್ರಲ್ಲಿ ಚರ್ಚ್ ಅವರು ತ್ಯಾಗ ಮಾಡಿದ್ರು ನೋಡಿ. ನಾನು ಹೇಳಿದೆ ಗಾಸ್ಪಲ್ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡ್ತೇವೆ. ನಾವು ಒಬ್ಬರಿಗೆ ಗಾಸ್ಪಲ್ ಪ್ರೀಚ್ ಮಾಡುವಾಗ, ನಾನು ಅನೇಕ ಸಲ ಯಾರಾದರೂ ನನಗೆ ಸಿಕ್ಕಿದಾಗ ನಾನು ಮಾತಾಡಿ ಗಾಸ್ಪಲ್ ಶೇರ್ ಮಾಡ್ತೇನೆ. ಅವಕಾಶ ಸಿಕ್ಕಿದ್ರೆ ನಾನು ಗಾಸ್ಪಲ್ ಶೇರ್ ಮಾಡ್ತೇನೆ. ಯಾಕೆ ನನಗೆ ಗೊತ್ತಿದೆ ಗಾಸ್ಪಲ್ ಅಂದರೆ ಪವರ್ ಆಫ್ ಗಾಡ್. ಆಮೇಲೆ ಗಾಸ್ಪಲ್ ಏನಂತ ಹೇಳಿದ್ರೆ ಗುಡ್ ನ್ಯೂಸ್. ಇದು ಯಾರು ಬೇಡ ಹೇಳುವುದಿಲ್ಲ. ಗಾಸ್ಪಲ್ ಮೀನ್ಸ್ ಗುಡ್ ನ್ಯೂಸ್,
ಶುಭವಾರ್ತೆ. ಏನು ಶುಭವಾರ್ತೆ? ಇಡೀ ಮನುಷ್ಯನಿಗೋಸ್ಕರ ದೇವರು ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಆಮೆನ್. ಒಬ್ಬನಾದ್ರೂ ನಾಶವಾಗಿ ಹೋಗ್ಬಾರ್ದು, ಯಾರು ಕೂಡ ನರಕಕ್ಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ದೇವರ ವಾಕ್ಯ ಗಾಡ್ ಈಸ್ ಲವ್. ನರಕನ್ನು ಮನುಷ್ಯನಿಗೆ ಆತನು ಉಂಟು ಮಾಡಲಿಲ್ಲ. ಗಾಡ್ ಈಸ್ ಲವ್. ಆತನು ದೇವರ ವಾಕ್ಯ ಹೇಳ್ತದೆ. ಪಾಪಿಗಳನ್ನು ಪ್ರೀತಿಸಿ ಈ ಲೋಕವಿದ. ಗಾಸ್ಪಲ್ ಅಂದರೆ ಪೀಸ್. ಸ್ವಾರ್ಥ ಹೇಳಿದಾಗ ಆ ಮನುಷ್ಯನ ಮನೆ ಒಳಗೆ ಸಮಾಧಾನ ಬರ್ತದೆ, ಆ ಮನುಷ್ಯನೊಳಗೆ ಲೈಫ್ ಬರ್ತದೆ. ಜಸ್ಟ್ ಒಂದು ಸ್ಕ್ರಿಪ್ಚರ್ ಹೇಳಿಕೊಂಡು ನಾನು ಮುಗಿಸ್ತೇನೆ. ಐಸಾಯ ಚಾಪ್ಟರ್ 52:7 ಓದ್ಕೊಳ್ಳಿ. ಯೆಶಾಯ 52:7. ಯೆಶಾಯ 52:7. ಪರ್ವತಗಳ ಮೇಲೆ ತ್ವರೆ ಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿವೆ. ಏನಂತೆ ದೇವರ ವಾಕ್ಯ ಹೇಳ್ತದೆ? ಪರ್ವತಗಳ ಮೇಲೆ ತ್ವರೆ ಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನ ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿವೆ. ಒಳ್ಳೆಯ ಶುಭ ವಾರ್ತೆಯನ್ನು, ಶುಭದ ವಾರ್ತೆಯನ್ನು ತಂದು ರಕ್ಷಣೆಯನ್ನು ಪ್ರಕಟಿಸುತ್ತಾ ನಿನ್ನ ದೇವರು ರಾಜ್ಯ ವಹಿಸಿದ್ದಾನೆ. ನೋಡಿ, ಗಾಸ್ಪಲ್ ಇದು, ಪೀಸ್. ಇಸ್ರೇಲರು ಬ್ಯಾಬಿಲೋನಲ್ಲಿದ್ದಂಥ ಸಂದರ್ಭದಲ್ಲಿ ನೋಡ್ತೇವೆ, ಅನೇಕರು ಬ್ಯಾಬಿಲೋನಲ್ಲಿ ಸೆರೆಯಲ್ಲಿದ್ರು. ಆಗ ದೇವರು ಒಬ್ಬ ಅರಸನನ್ನು ಟಚ್ ಮಾಡಿದ. ಯಾರಾತನು? ಕೊರೇಷನು, ಒಬ್ಬ ಯೌವನಸ್ಥನು. ದೇವರವನ್ನು ಅನಾಯಿಂಟ್ ಮಾಡಿದ. ನಮ್ಮ ದೇಶದಲ್ಲಿ ನಾವು ಪ್ರಾರ್ಥನೆ ಮಾಡುವ ರೆನಡ್ ಬೊಂಗೆಂದವರು, ಬಿಲ್ಲಿ ಗ್ರಾಮ್ ಅಂತವರು ಎದ್ದು ಬರಲಿ. ಆಮೇನ್. ಗಾಸ್ಪಲ್ ಪ್ರೀಚ್ ಮಾಡಲಿಕ್ಕೆ ಈ ಒಬ್ಬ ಯೌವನಸ್ಥನ ನಾವು ನೋಡ್ತಿದ್ದೇವೆ. ಆತನು ಗುಡ್ಡದಿಂದ ಇಳಿದು ಬಂದೊಬ್ಬ ಅರಸನು, ಯೌವನಸ್ಥನು ಓಡೋಡಿಕೊಂಡು ತ್ವರೆಪಟ್ಟು ಅವಸರದಿಂದ ಇನ್ನು ಸಮಯವಿಲ್ಲ, ಇದನ್ನು ನಾನು ಪ್ರೀಚ್ ಮಾಡಲೇಬೇಕು, ಇದು ಗುಡ್ ನ್ಯೂಸ್, ಲೋಕ ಅಂತ್ಯವಾಗ್ತದೆ, ಆದ್ದರಿಂದ ನಾನು ಇದನ್ನು ಗುಡ್ ನ್ಯೂಸ್ ಅನ್ನು ಕೊಂಡೋಗ್ಬೇಕೆಂಬುದಾಗಿ ಆತನು ಏನ್ ಹೇಳ್ತದೆ? ದೇವರ ವಾಕ್ಯ ಏನ್ ಹೇಳ್ತಾನೆ? ಸುವಾರ್ತೆಯನ್ನು ಸಾರ್ತಿದ್ದಾನೆ. ದೇವರು ರಾಜ್ಯ ವಹಿಸಿಕೊಂಡಿದ್ದಾನೆ, ದೇವರು ಆಳ್ವಿಕೆ ಮಾಡ್ತಾನೆ, ಆ ದೇವರು ತಿರುಗಿ ಬರ್ತಿದ್ದಾನೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಆತನು ಶುಭ ವಾರ್ತೆಯನ್ನು ಆತನು ಸಾರ್ತಾ ಇದ್ದಾನೆ. ಕೊರೇಷನು ಸುವಾರ್ತೆಯನ್ನು ಸಾರುವ ಪಾದಗಳು ಅಂದವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಮೇಲೆ ಸುವಾರ್ತೆ ಸಾರುವ ಪಾದಗಳು. ನಾನೊಂದು ಜಸ್ಟ್ ಹೇಳಲಿಕ್ಕೆ ಬಯಸ್ತೇನೆ. ಜಸ್ಟ್ 1986ನಲ್ಲಿ ಇಂಡಿಯಾದಲ್ಲಿ ಮಿಸ್ ಇಂಡಿಯಾದಂಥ ಒಬ್ಬಳು ಸುಂದರಿ, ಪ್ಯಾಮ್ಲಾ ಚೌಧರಿ ಎಂಬುದಾಗಿ, ಭಾಳ ಸುಂದರಿ. ಆದರೆ ಏನಾಯಿತು? ಇಂಗ್ಲೆಂಡ್ನಲ್ಲಿ ಹೋಗಿಕೊಂಡು ತನ್ನ ದೇಹವನ್ನು ಅನೇಕ ಪೊಲಿಟಿಷಿಯನ್ ಅವರಿಗೆ, ಅನೇಕ ಹಣವಂತರಿಗೆ ತನ್ನ ದೇಹವನ್ನು ಕೊಟ್ಟು ಅವಳು ತನ್ನ ಆ ಅಂದವನ್ನು ಕತ್ತಲೆ ರಾಜ್ಯಕ್ಕಾಗಿ ಉಪಯೋಗಿಸಿದ್ಲು. ಬ್ಯೂಟಿಕಾನ್ ಸ್ಪರ್ಧೆಯಲ್ಲಿ ಇವತ್ತು ಕರ್ತನು ನಮ್ಮನ್ನು ನೋಡಿಕೊಂಡು ನಮ್ಮಲ್ಲಿ ಒಂದು ಬ್ಯೂಟಿ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಏದಂತ ಹೇಳಿದ್ರೆ, ನಾವು ಪ್ರಾರ್ಥನೆ ಮಾಡುವಾಗ, ಗಾಸ್ಪಲ್ ಪ್ರೀಚ್ ಮಾಡುವಾಗ ದೇವರು ಹೇಳ್ತಾನೆ ನಮ್ಮ ಪಾದಗಳು ಅಂದವಾಗಿವೆ ಎಂಬುದಾಗಿ. ಆಮೇನ್. ನಮ್ಮ ಪಾದಗಳು ಅಂದವಾಗಿವೆ. ಗಾಸ್ಪಲ್ ಪ್ರೀಚ್ ಮಾಡುವಾಗ ದೇವರ ಪವರ್ ಇದೆ, ಅದರಲ್ಲಿ ಹೀಲಿಂಗ್ ಆಗ್ತದೆ, ಡೆಲಿವರೀಸ್ ಆಗ್ತದೆ. ನಾನು ಒಬ್ಬ ಟೆಸ್ಟಮನಿಯನ್ನು ಕೇಳಿದೆ. ಸ್ಯಾಮ್ ಜಬುದರಿ ಅವರು ಬಹಳ ಒಳ್ಳೆಯ ಲೇಖಕರು. ಅವರು ಬರೆದಂಥ ಒಂದು ಟೆಸ್ಟಮನಿ ಏನಂತ ಹೇಳಿದ್ರೆ, ಚೆನ್ನೈಯಲ್ಲಿ ಅವರು ಸೆರೆಮನೆಯಲ್ಲಿ ಅವರು ಕೈದಿಗಳ ಮಧ್ಯದಲ್ಲಿ ಸೇವೆಗಾಗಿ ಹೋದಾಗ ಸುಬ್ರಹ್ಮಣ್ಯನ್ ಎಂಬ ಒಬ್ಬ ಕೈದಿಯ ಅವರ ಸಾಕ್ಷಿಯನ್ನು ಪುಸ್ತಕದಲ್ಲಿ ಬರೆದಿದ್ದಾರೆ. ಈ ವ್ಯಕ್ತಿ ಅತ್ತೆಯನ್ನು ಕೊಲೆ ಮಾಡಿಕೊಂಡು, ತನ್ನ ಅತ್ತೆ ವ್ಯಭಿಚಾರ ಮಾಡಿಲ್ಲ ಎಂಬುದಾಗಿ ಅತ್ತೆಯನ್ನು ಕೊಲೆ ಮಾಡಿಕೊಂಡು ಸೆರೆಮನೆಯಲ್ಲಿದ್ದ. ಆದರೆ ಇವನಿಗೆ ಗಲ್ಲು ಶಿಕ್ಷೆ ಆಯಿತು. ಗಲ್ಲು ಶಿಕ್ಷೆ ಆದಾಗ ಅವನು ಹೇಳ್ತಿದ್ದಾನೆ, ಆ ಗಲ್ಲನ್ನು ನೋಡುವಾಗ ಆ ವೇದನೆ, ಎಷ್ಟು ವೇದನೆ. ಯಾವಾಗ ಸಾಯ್ತೆ ನಿಮಗೆ ಗೊತ್ತಿಲ್ಲ, ಹಾಗಾದರೆ ಡೇಟ್ ಫಿಕ್ಸ್ ಆಗಿದೆ, ನಾಳೆ ಬೆಳಿಗ್ಗೆ 5:30 ಗಂಟೆಗೆ ಎಂಬುದಾಗಿ ಫಿಕ್ಸ್ ಆಗಿರುವಾಗ ಹೇಗೆ ಆಗ್ತದೆ? ಮನಸ್ಸಿನಲ್ಲಿ ಕಳವಳ, ದುಃಖ, ಗೋಳಾಟ, ಹುಚ್ಚನಾಗಿ ಆ ಕಡೆ ಈ ಕಡೆ ತಿರುಗಾಡ್ತಿದ್ದ. ಎಲ್ಲ ದೇವರುಗಳನ್ನು ನಾನು ಪ್ರಾರ್ಥಿಸಿದೆ. ಆದರೆ ಸ್ಕೂಲ್ನಲ್ಲಿರುವಾಗ ಯೇಸುನ ಬಗ್ಗೆ ಕೇಳಿದೆ, ಯೇಸುವೆ ನೀನು ದೇವರಾದರೆ ನನಗೆ ಇದರಿಂದ ನೀನು ರಕ್ಷಿಸು, ನನ್ನನ್ನು ಈ ಮರಣ ವೇದದಿಂದ ಬಿಡಿಸಿ ಎಂದು ಹೇಳುವಾಗ ಆ ಒಂದು ಸೆರೆಮನೆಯಲ್ಲಿ ಡಿವೈನ್ ಲೈಟ್ ಪ್ರಕಾಶಿಸಿತು. ನಾನು ಯೇಸು ಎಂಬುದಾಗಿ ಯೇಸು ಹೇಳಿದ, ನಾನೇ ಯೇಸು, ನಿನಗೆ ಮರಣ ದಂಡನೆ ಆಗೋದಿಲ್ಲ. 3 ದಿವಸ ಇತ್ತು. ಆದರೆ ಜೈಲಾಧಿಕಾರಿ ಬಂದು ಹೇಳಿದ್ರು, ಸುಬ್ರಹ್ಮಣ್ಯನ್ ನಿನಗೊಂದು ಶುಭ ವಾರ್ತೆ ಇದೆ. ಏನು ಶುಭ ವಾರ್ತೆ? ರಾಷ್ಟ್ರಪತಿಯಿಂದ ನಿನಗೆ ಅನುದಾನ ಸಿಕ್ಕಿದೆ, ನಿನಗೆ ಜೀವದಾನ ಸಿಕ್ಕಿದೆ, ನೀನು ಸಾಯುವುದಿಲ್ಲ. ಇವತ್ತಿಗೂ ಅವರು ಸೆರೆಮನೆಯಿಂದ ಹೊರಗೆ ಬಂದು ಕುಟುಂಬಕ್ಕೆ ಕರ್ತನ ಸೇವೆಯನ್ನು ಮಾಡ್ತಿದ್ದಾರೆ. ಆಮೇಲೆ
ಅದನ್ನು ನೀವು ಶೇರ್ ಮಾಡುವಂಥ ಒಂದು ಮಾತು ಕ್ರಿಸ್ತನ ಪ್ರೀತಿ ಅವರಿಗೆ ಲೈಫನ್ನು ಕೊಡ್ತದೆ, ಅವರ ಲೈಫನ್ನು ಚೇಂಜ್ ಮಾಡ್ತದೆ. ಎಷ್ಟೋ ದರೋಡೆಕೋರರು ಇವತ್ತು, ನೀವು ದ ವಿಟ್ನೆಸ್ ಎಂಬಂತ ಯೂಟ್ಯೂಬ್ ಚಾನಲ್ಗೆ ಹೋಗಿರಿ. ದ ವಿಟ್ನೆಸ್ ಎಂಬಂತ ಚಾನಲ್, ಇಂಟೆಲಿಜೆಂಟ್ ಸೈಂಟಿಸ್ಟ್ನವರು, ಎಷ್ಟೋ ಹೈಲಿ ಕ್ವಾಲಿಫೈಡ್ ಜನರು ಇವತ್ತು ಕರ್ತನ ಬಳಿಗೆ ಬರ್ತಿದ್ದಾರೆ, ಕರ್ತನನ್ನು ಸಂಧಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದು ಸತ್ಯವಾದದ್ದು. ಆಮೇಲೆ ಇದಕ್ಕೆ ಸತ್ಯವೇದ ಹೆಸರು. ಆಮೇಲೆ ಇದು ಲೈಫನ್ನು ಚೇಂಜ್ ಮಾಡ್ತದೆ. ಪ್ರಿಯರೇ, ನಾನು ನಿಮಗೆ ಅಶ್ಯೂರೆನ್ಸ್ ಕೊಡ್ತೇನೆ, ನಿಮಗೆ ಭರವಸೆ ಕೊಡ್ತೇನೆ. ಚಿಂತೆ ಮಾಡಬೇಡಿರಿ, ಭಯ ಪಡಬೇಡಿರಿ. ನಿಮ್ಮ ಫ್ಯಾಮಿಲಿಗೋಸ್ಕರ ಪ್ರೇಯರ್ ಮಾಡಿರಿ. ಖಂಡಿತವಾಗಿ ಒಂದು ದಿವಸ ಬರ್ತದೆ, ನೀವು ಕುಟುಂಬವಾಗಿ ದೇವರನ್ನ ಆರಾಧನೆ ಮಾಡ್ತೀರಿ. ಆಮೇಲೆ ನಿಮ್ಮ ಮಕ್ಕಳನ್ನು ದೇವರು ಬ್ಲೆಸ್ ಮಾಡ್ತಾನೆ, ಮಕ್ಕಳ ಎಜುಕೇಷನನ್ನು ದೇವರು ಬ್ಲೆಸ್ ಮಾಡ್ತಾನೆ, ನಿಮ್ಮ ಕುಟುಂಬನ ದೇವರು ಬ್ಲೆಸ್ ಮಾಡ್ತಾನೆ. ಆದ್ದರಿಂದ ನಾವು ಸಭೆಯಾಗಿಕೊಂಡು ದೇವರ ರಾಜ್ಯವನ್ನು ಕಟ್ಟೋಣ. ಆಮೇಲೆ ಕ್ರಿಸ್ತನು ಕೊಟ್ಟಂಥ ಗ್ರೇಟ್ ಕಮಿಷನ್, ಲೋಕದ ಕಟ್ಟಕಡೆಗೆ ಹೋಗಿರಿ, ಸುವಾರ್ತೆಯನ್ನು ಸಾರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.